ಇನ್ನು ಬಿ.ಆರ್. ಪಾಟೀಲ್ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಅವರು ಸಿದ್ದರಾಮಯ್ಯನವರ ಪರವ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನು ಬದಲಾಯಿಸುವಂಥ ಪ್ರಶ್ನೆನೇ ಇಲ್ಲ ಅಂತ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ. ಈಗ ನಮ್ಮ ಸ್ನೇಹಿತರಾದ ಬಿ.ಎಲ್. ಶಂಕರು ಮತ್ತು ಸುದರ್ಶನ್ ಕೆಲವು ಗೆಳೆಯರು ಸೇರಿ ಏನು ಹೈಕಮಾಂಡ್ಗೆ ಕಾಗದ ಬರೆದಿದ್ದಾರೆ, ಅದು ಭಾಳ ಸರಿ ಇದೆ, ನಾನು ಅದಕ್ಕೆ ಒಪ್ತೀನಿ. ಅನಾವಶ್ಯಕವಾದಂಥ ಗೊಂದಲವನ್ನು ಸೃಷ್ಟಿಸುವುದು ಬೇಡ. ಈಗ ಮುಖ್ಯಮಂತ್ರಿಗಳು ಕೆಳಗಿಳಬೇಕಾದಂಥ ಸಂದರ್ಭ, ಸಮಯ ಮತ್ತು ಅಂಥ ಅನಿವಾರ್ಯತೆ ಏನಿಲ್ಲ. AICC ಅಧ್ಯಕ್ಷರಿಗೆ ಮನವಿ ಮಾಡಿಕೊಳ್ತೇನೆ, ಇವರನ್ನು ಸುಮ್ಮನೆ ಕುಂದಿರಿಸೋದಕ್ಕೆ ನೀವು ಎಚ್ಚರಿಕೆ ಕೊಡಬೇಕು ಅನ್ನೋಂಥ ಮಾತನ್ನ ಜೊತೆಗೆ ಈ ವಿಚಾರದಲ್ಲಿ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಬಂದಿರತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಕೂಡ ನಿಮ್ಮ ಖಾತೆಯ ಕೆಲಸವನ್ನು ಮಾಡಿಕೊಂಡು ನಿಮ್ಮ ಖಾತೆಯ ಕೆಲಸ ಮಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಮಂತ್ರಿತ್ವ ಇರಲಿ ಹೊರತಾಗಿ ಆ ಕುರ್ಚಿ ವ್ಯಾಮೋಹ ಬಿಡಿ ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ಅವರಿಗೆ ಕಿವಿಮಾತು ಹೇಳಲು ಇಚ್ಛೆ. ಇನ್ನು ಇದೆಲ್ಲದರ ಜೊತೆಗೆ ಈ ಪತ್ರ ಬರವಣಿಗೆ ಕೂಡ ಶುರುವಾಗಿದೆ. ಕೆಲ ಹಿರಿಯ ನಾಯಕರು ಬೆಳಗ್ಗೆ ನಾವು ತೋರಿಸ್ತಾ ಇದ್ವಿ, ಕೆಲ ಹಿರಿಯ ನಾಯಕರು ಈಗಾಗಲೇ ಪತ್ರ ಬರೆದಿದ್ದಾರೆ ಅಂತ. ಇನ್ನು ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪತ್ರ ಬರೆದಿದ್ದಾರೆ. ಪ್ರಕಾಶ್ ರಾಥೋಡ್ ಕೂಡ ಪತ್ರ ಬರೆದಿದ್ದಾರಂತೆ. ನೋಡಿ, ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು, ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದು ಒಂದು ಕಡೆ ನಡೀತಾ ಇರ್ತದೆ. ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕು. ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮೂಢ ಹಗರಣದ ಮೇಲೆ ನಡೀತಾ ಇದೆ. ಇದು ಒಂದು ವಿರೋಧ ಪಕ್ಷದ ಷಡ್ಯಂತರ. ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿ ಇವತ್ತು ಕಾನೂನು ಮೆಟ್ಟಲವನ್ನು ನಾವು ಹತ್ತಿದ್ದೇವೆ. ಮುಖ್ಯಮಂತ್ರಿಗಳು ಈಗಾಗಲೇ ಇದರ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಅವ್ರ ಪರವಾಗಿ ಮಾಡ್ತಾ ಇದ್ದಾರೆ. ಮತ್ತು ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ರಾಜ್ಯಪಾಲರು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪತ್ರ ಬರೆಯೋ ಉದ್ದೇಶ ಎಲ್ಲೋ ಈ ಅನುಮಾನಗಳು ಬರಬಾರ್ದು. ಈ ಥರ ಯಾವುದೇ ಥರವಾದಂಥ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಸ್ತಾವನೆ ಎಲ್ಲಿನೂ ಇಲ್ಲ, ಎಲ್ಲಿನೂ ಪಕ್ಷದಲ್ಲಾಗಲಿ ವರಿಷ್ಠರಲ್ಲಾಗಲಿ ಇಲ್ಲ. ಅದು